ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿಮಗೋಸ್ಕರ ಒಂದು ಹೊಸ ಚಾಲೆಂಜ್ನ ತೊಗೊಂಬಂದಿದ್ದೀನಿ. ಏನಿದು ಹೊಸ ಚಾಲೆಂಜ್ ಅಂತ ಅಂದರೆ 1 ಮಂತಲ್ಲಿ ವೆಯ್ಟ್ ಲಾಸ್ನ ಮಾಡೋದು ಹೇಗೆ. 1 ಮಂತಲ್ಲಿ ನೀವು ಕೂಡ ವೆಯ್ಟ್ ಲಾಸ್ನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋರು ಖಂಡಿತ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರೆ ನಿಮ್ಮ ಹೆಸರು, ಏಜು ಮತ್ತು ನಿಮ್ಮ ವೆಯ್ಟ್ ಎಷ್ಟಿದೆ, ನೆಕ್ಸ್ಟು ನೀವು ಎಷ್ಟು ವೆಯ್ಟ್ನ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅದನ್ನು ಕೂಡ ಮೆನ್ಷನ್ ಮಾಡಿ ನನಗೆ ಕಮೆಂಟ್ ಮಾಡಿ ಕಳಿಸಿ. ಸೊ ವೆಯ್ಟ್ ಲಾಸ್ ಮಾಡೋದು ಹೇಗೆ, ಅದನ್ನು ಮಾಡೋದು ತುಂಬ ಕಷ್ಟ ಅಂತೆಲ್ಲ ಹೇಳ್ತಾರೆ. ಖಂಡಿತ ಅದು ತುಂಬ ಕಷ್ಟವೇ ಇದೆ. ಆದರೆ ನಾವು ಪ್ರಯತ್ನ ಪಡದೆ ಯಾವುದೇ ಒಂದು ಕೆಲಸನೂ ಸಕ್ಸಸ್ ಆಗಲ್ಲ. ಸೊ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಫಸ್ಟು ನಾವು ಪ್ರಿಪೇರ್ ಆಗಬೇಕು. ಮೈಂಡಿಂದ, ಮನಸ್ಸಿಂದ ನಾವು ಪ್ರಿಪೇರ್ ಆಗಬೇಕು. ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ ಥರ ಮೈಂಡ್ಸೆಟ್ ನಾವು ಚೇಂಜ್ ಮಾಡ್ಕೋಬೇಕು. ಸೊ ನಾವು ಮೈಂಡಲ್ಲಿ ಫಸ್ಟು ಫಿಕ್ಸ್ ಮಾಡ್ಕೋಬೇಕು, ನಾವು ವೆಯ್ಟ್ ಲಾಸ್ನ ಮಾಡೇ ಮಾಡ್ತೀವಿ, ನಮ್ಮ ಕೈಲೂ ಸಾಧ್ಯ ಇದೆ ಅನ್ನೋದನ್ನು ನಾವು ಫಸ್ಟು ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಸೊ ಇದಕ್ಕೆ ನೀವು ಜಿಮ್ಗೆ ಹೋಗಬೇಕು, ಇಲ್ಲ ನಾವು ಬೇರೆ ಏನಾದರೂ ಮಾಡಬೇಕು, ಊಟ ತಿಂಡಿ ಬಿಡಬೇಕಾಗುತ್ತೆ. ಸೊ ಇದೆಲ್ಲ ಪ್ಲ್ಯಾನಿಂಗ್ ಈ ಥರ ಎಲ್ಲ ಇದೆ, ಪ್ರಾಬ್ಲಮ್ಸ್ ಆಗುತ್ತೆ, ಇಲ್ಲ ನಾನು ಊಟ ಬಿಡೋದಕ್ಕೆ ಆಗೋದೇ ಇಲ್ಲ, ನಾನು ಜಿಮ್ಗೆ ಹೋಗೋಕ್ಕಾಗಲ್ಲ ಅಂತೆಲ್ಲ ನೀವು ಅಂದ್ಕೊಂಡಿದ್ರೆ ಖಂಡಿತ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಊಟ ಬಿಡೋ ಅವಶ್ಯಕತೆ ಇಲ್ಲ. ಹಾಗೆ ಜಿಮ್ಗೆ ಹೋಗಬೇಕು, ವರ್ಕೌಟ್ ಮಾಡಬೇಕು ಅನ್ನೋದೂ ಇಲ್ಲ. ನೀವು ಜಿಮ್ ಬೇಡ, ಮನೆಯಲ್ಲೇ ಕೂತ್ಕೊಂಡು ಸಿಂಪಲಾಗಿ ಒಂದು 4 ರಿಂದ 5 ಎಕ್ಸಸೈಸ್ನ ನಾನು ಹೇಳ್ಕೊಡ್ತೀನಿ ಕೊನೆಯಲ್ಲಿ. ಸೊ ಆ ಎಕ್ಸಸೈಸ್ನ ಮಾಡಿದ್ರೆ ಸಾಕು, ನೀವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ನಾನು ಕೊಡುವಂಥ ಟಿಪ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಸೊ ಫಸ್ಟ್ ಥಿಂಗ್ ಏನಂತಂದರೆ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಚಾಲೆಂಜ್ ಅಂತ ವಿಷಯಕ್ಕೆ ಬಂದರೆ, ನೀವು ಇವತ್ತಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀರಾ ಅಥವಾ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊತಿದ್ದೀರಾ ಅಂದರೆ ಓಕೆ, ವೆಲ್ ಆ್ಯಂಡ್ ಗುಡ್. ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಟೈಮ್ಗೆ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನೀವು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮಾರ್ನಿಂಗ್ ನೀವು ಏನು ಮಾಡಬೇಕು, ನೀವು ಎದ್ದಾಗಿಂದ ನೈಟು ನೀವು ಮತ್ತೆ ಮಲ್ಕೊಳ್ಳೋವರೆಗೂ ಹೇಗೆ ನಿಮ್ಮ ಡೈಲಿ ರುಟೀನ್ ಇದೆ, ಅದನ್ನು ಹೇಗೆ ನೀವು ಚೇಂಜಸ್ ಮಾಡ್ಕೋಬೇಕು, ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಓಕೆ, ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ, ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಇವತ್ತಿಂದ ನೀವು ಒಂದು ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಮಾರ್ನಿಂಗ್ ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಈಗ ನಾರ್ಮಲಾಗಿ ಒಂದು 6 o'clock ಅಂತ ಇಟ್ಕೊಳ್ಳೋಣ. ನೀವು ಮಾರ್ನಿಂಗ್ ಒಂದು 6 o'clock ನೀವು ಎದ್ದೇಳ್ತೀರಾ. ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನೀವೇನು ತೊಗೋಬೇಕನ್ನೋ ಒಂದು 1 ಲೀಟರ್ ಹಾಟ್ ವಾಟರ್ನ ನೀವು ತೊಗೋಬೇಕು. ಬಿಸಿನೀರಿನಿಂದನೇ ನಿಮ್ಮ ದಿನವನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬಿಸಿ ನೀರು ಅಂದರೆ ತುಂಬ ಬಿಸಿ ನೀರು ಅಂತಲ್ಲ, ಅಥವಾ ತುಂಬ ಲೈಟಾಗಿ ಬೆಚ್ಚಗಿರೋ ನೀರಲ್ಲ, ಮೀಡಿಯಮಾಗಿ ಬಿಸಿ ಇರಬೇಕು. ನಾವು ಕಾಫಿ ಕುಡಿಯೋ ಥರ ಒಂದು ಸಿಪ್ ಬೈ ಸಿಪ್ ಕುತ್ಕೊಂಡು ಒಂದು ಕಡೆ ನಾವು ಅದನ್ನು ಕಂಪ್ಲೀಟಾಗಿ ನೀಟಾಗಿ ಒಂದು ಗ್ಲಾಸ್ ನೀರನ್ನ ನಾವು ಕುಡಿಬೇಕು. 250 ml ಅಷ್ಟು ಒಂದು ವಾಟರ್ನ ನಾವು ತೊಗೊತೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟು ಒಂದು ಎಕ್ಸಸೈಸ್ನ ಮಾಡಬೇಕಾಗುತ್ತೆ. ಒಂದು 5 ಎಕ್ಸಸೈಸ್ನ ನಾನು ಹೇಳ್ಕೊಡ್ತೀನಿ, ವಿಡಿಯೋ ಕೊನೆಯಲ್ಲಿ ಹೇಳ್ಕೊಡ್ತೀನಿ. ಆ ಎಕ್ಸಸೈಸ್ನ 5 ಎಕ್ಸಸೈಸ್ನ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಎಷ್ಟು ಸಲ ಮಾಡಬೇಕು ಅಂತ ಅಂದರೆ ಕೌಂಟ್ ಮಾಡಿಕೊಂಡು ಒಂದು 50 ಟೈಮ್ಸ್ ಮಾಡ್ಕೊಳ್ಳಿ. 50 ಟೈಮ್ಸ್ಗೆ ನೀವು ಈ ಎಕ್ಸಸೈಸ್ಗಳನ್ನ ಮಾಡಿಕೊಂಡು, ಏನಿಲ್ಲ ಅಪ್ರಾಕ್ಸಿಮೇಟ್ ಅಂದರೆ ಒಂದು 1/2 hour ಒಳಗಡೆ ಎಲ್ಲ ಎಕ್ಸಸೈಸ್ಗಳು ಮುಗ್ದೋಗ್ಬಿಡುತ್ತೆ. ಸೊ ನಿಮ್ಗೆ 1/2 hour ಮ್ಯಾಕ್ಸಿಮಮ್ ಅಂದರೆ 1/2 hour ಟೈಮ್ ತೊಗೊಳುತ್ತೆ ಎಕ್ಸಸೈಸ್ ಮಾಡೋದಕ್ಕೆ. ಸೊ ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಮಾರ್ನಿಂಗ್ ಎದ್ದು 1 ಗ್ಲಾಸ್ ಬಿಸಿ ನೀರು ತೊಗೋಬೇಕು. ನೆಕ್ಸ್ಟ್ ಎಕ್ಸಸೈಸ್ನ ಮಾಡಬೇಕು. ಥರ್ಡ್ ಏನು ಮಾಡಬೇಕು ಅಂದರೆ ಕಾಫಿ ಅಂದರೆ ಹಾಲಿಂದೇ ಕುಡಿಬೇಕು ಅಂತ ಏನಿಲ್ಲ. ಬ್ಲ್ಯಾಕ್ ಕಾಫಿ ತೊಗೋಬೋದು, ಗ್ರೀನ್ ಟೀ ತೊಗೋಬೋದು, ಅಥವಾ ಲೆಮನ್ ಟೀ ತೊಗೋಬೋದು. ಇಲ್ಲ ನನಗೆ ಕಾಫಿನೇ ಬೇಕು, ನನಗೆ ಕಾಫಿ ಬಿಟ್ಟು ಇರೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಖಂಡಿತ ಕಾಫಿನ ಕುಡೀರಿ. ಬಟ್ ಏನಂದರೆ ಶುಗರ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೀವೀಗ 1 ಸ್ಪೂನ್ ಶುಗರ್ ಹಾಕ್ಕೊಂಡು ನೀವು ಕಾಫಿ ಕುಡಿತೀರಾ ಅಂತ ಹೇಳಿದ್ರೆ ಅದರಲ್ಲಿ ನೀವು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಶುಗರ್ನ. ಹಾಲು ಸ್ವಲ್ಪ ಕಡಿಮೆ ಹಾಕಿ, ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ಒಂದು ಲೈಟಾಗಿ ಮಾಡಿಕೊಂಡು ನೀವು ಕಾಫಿನ ತೊಗೋಬೋದು. ಕಾಫಿನ ಕಂಪ್ಲೀಟಾಗಿ ಬಿಡಿ ಅಂತ ಹೇಳಲ್ಲ, ಯಾಕಂದರೆ ಯಾರೂ ಅಷ್ಟು ತುಂಬ ಅಡಿಕ್ಟ್ ಆಗಿರೋರಿಗೆ ಅದು ಕಷ್ಟನೇ ಆಗುತ್ತೆ. ಇಲ್ಲ ನಾನು ಕಾಫಿ ಟೀ ಏನು ಕುಡಿಯಲ್ಲ ಅಂತ ಹೇಳಿದ್ರೆ ನೀವು ಬ್ಲ್ಯಾಕ್ ಕಾಫಿನ ತೊಗೋಬೋದು. ಬ್ಲ್ಯಾಕ್ ಕಾಫಿ ತುಂಬಾ ಒಳ್ಳೆಯದು, ಅದರಲ್ಲಿ ಕ್ಯಾಲೋರೀಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಬ್ಲ್ಯಾಕ್ ಕಾಫಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಏನಂತ ಅಂದರೆ ಒಂದು 1/4 ಟೀ ಸ್ಪೂನಷ್ಟು ಕಾಫಿ ಪುಡಿಗೆ 1 ಗ್ಲಾಸ್ ಬಿಸಿ ನೀರನ್ನ ಹಾಕ್ಕೊಂಡ್ರೆ ಅದು ಬ್ಲ್ಯಾಕ್ ಕಾಫಿ ಅದೇ ಆಗೋಗ್ಬಿಡುತ್ತೆ. ಅದಕ್ಕೇನು ಶುಗರ್ ಹಾಕೋ ಅವಶ್ಯಕತೆ ಇರಲ್ಲ, ಹಾಗೆಯೇ ನೀವು ತೊಗೋಬೋದು. ಸೊ ಅದಾದಮೇಲೆ ನೆಕ್ಸ್ಟು ಟಿಫನ್ಗೆ ಏನು ತಿನ್ನಬೇಕು, ನೀವು ಸ್ಪೆಷಲಾಗಿ ನಿಮಗೆ ಅಂತ ಏನು ಮಾಡ್ಕೊಳ್ಳೋದು ಬೇಡ. ಮನೇಲಿ ಎಲ್ರಿಗೋಸ್ಕರ ನೀವೇನು ಪ್ರಿಪೇರ್ ಮಾಡಿರ್ತೀರಲ್ಲ, ಸೊ ನೀವು ಅದನ್ನೇ ತೊಗೋಬೋದು. ಈಗ ನೀವೊಂದು ಚಪಾತಿ ಅಥವಾ ದೋಸೆ ಏನಾದರೂ ಮಾಡಿದ್ದೀನಿ ಅಂದರೆ, ದೋಸೆ ಮಾಡಿದರೆ 2 ದೋಸೆ ತೊಗೊಳ್ಳಿ. ವಿತ್ ಆಯಿಲ್ ಸ್ವಲ್ಪ ಕಡಿಮೆ ಇರಬೇಕು. 2 ದೋಸೆ ತೊಗೊಳ್ಳಿ. ಇಲ್ಲ ನಾನು ಚಪಾತಿ ಮಾಡಿದ್ದೀನಿ ಅಂದರೆ 2 ಚಪಾತಿ ಸೇಮ್ ಆಯಿಲ್ ಕಡಿಮೆ ಇರಬೇಕು.
ತೊಗೊಳ್ಳೋದು ಎರಡೇ ದೋಸೆ ಆದರೂ ನಿಮಗೆ ಸೈಡ್ಸ್ ಏನಿದೆ ಅಲ್ಲ, ಸೈಡ್ಸ್ ಮೀನ್ಸ್ ಸಾಂಬಾರು ಅಥವಾ ಪಲ್ಯ ಏನಾದರೂ ಮಾಡ್ಕೊಂಡಿರ್ತೀರ, ಅದರಲ್ಲಿ ನೀವು ಅದನ್ನೆರಡನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ. ದೋಸೆ 2 ಮೀಡಿಯಮ್ ದೋಸೆ, ಮೀಡಿಯಮಾಗಿ 2 ದೋಸೆನ ವಿತೌಟ್ ಆಯಿಲ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ತಿಂದಮೇಲೆ ನಿಮಗೆ ಮತ್ತೆ ಒಂದು 11 ಗಂಟೆಗೆ ಇಲ್ಲ 12 ಗಂಟೆಗೆ ಮತ್ತೆ ಏನಾದರೂ ಹಸಿವಾಯ್ತಂದರೆ ನೀವು ಅಲ್ಲಿ ಏನಾದರೂ ಫ್ರೂಟ್ಸ್ನ ತೊಗೋಬೋದು. ಪಪಾಯ ಅಥವಾ ಒಂದು ಆ್ಯಪಲ್ಲು ಇಲ್ಲ ವಾಟರ್ ಮೆಲನ್ ಈಸ್ ಬೆಸ್ಟ್. ಸೀಸನಲ್ ಫ್ರೂಟ್ಸ್ ಅಂತ ಹೇಳಿದ್ರೆ ವಾಟರ್ ಮೆಲನ್ ಇವಾಗ ತುಂಬಾ ಸಿಗ್ತಾಯಿದೆ. ಸೊ ವಾಟರ್ ಮೆಲನ್ ಕೂಡ ನೀವು 1 ಕಪ್ ತೊಗೋಬೇಕು, ಅದನ್ನು ಜಾಸ್ತಿ ತೊಗೊಳಾಗಿಲ್ಲ. 1 ಕಪ್ ವಾಟರ್ ಮೆಲನ್ನ ನೀವು ತಿನ್ಬೋದು. ಸೊ ನೀರು ಬಂದುಬಿಟ್ಟು ಇದರಲ್ಲಿ ತುಂಬ ನೀರನ್ನ ನೀವು ಕುಡಿಬೇಕಾಗುತ್ತೆ. ತುಂಬ ನೀರು ಅಂದರೆ 2 ರಿಂದ 3 ಲೀಟ್ರ್ ನೀರನ್ನ ನೀವು ಡೈಲಿ ಕುಡಿಲೇಬೇಕು. ಸೊ ಜಾಸ್ತಿ ನೀರು ಕುಡಿದಷ್ಟು ನಿಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗೋವಂಥ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ಕೂಡ ಒಂದು ಬೆಸ್ಟ್ ರೆಮಿಡಿ. ಏನು ಹೇಳಿದ್ರೆ ವಾಟರ್ ತಗೊಳ್ಳೋದು ತುಂಬಾ ಕುಡಿಬೇಕು. ತುಂಬ ನೀರು 1, 2 ರಿಂದ 3 ಲೀಟ್ರ್ ನೀರನ್ನ ತುಂಬ ಕುಡಿತಾ ಇದ್ದರೆ ನಿಮಗೆ ಅದು ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟ ಆಯಿತು, ಇದು ಮಾರ್ನಿಂಗ್ ಟಿಫನ್ಗಾಯಿತು. ಸೊ ಮಧ್ಯಾಹ್ನ ಲಂಚ್ಗೆ ಏನು ತೊಗೊಳ್ಳೋದು ಅಂತ ನೋಡಿದ್ರೆ, ನೀವು ರೈಸ್ ತಿಂತೀರಾ ಅಥವಾ ಒಂದು ರಾಗಿ ಮುದ್ದೆ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀರಾ. ರಾಗಿ ಮುದ್ದೆ ತಿನ್ನಬೇಕು ಅಂತ ಹೇಳಿದ್ರೆ ಒಂದು ಮೀಡಿಯಮ್ ಸೈಜಲ್ಲಿ ಒಂದು ರಾಗಿ ಮುದ್ದೆ ಮಾಡ್ಕೊಳ್ಳಿ. ಸೇಮ್ ಸಾಂಬಾರು ಇರುತ್ತೆ, ತರಕಾರಿ ಅಥವಾ ಸಲಾಡ್ ಏನಾದರೂ ವೆಜಿಟೇಬಲ್ಸು ಅಥವಾ ಕುಕ್ಕುಂಬರ್ ತೊಗೊತೀನಿ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ತೊಗೋಬೋದು. ಎಲ್ಲನೂ ಚಿಕ್ಕದಾಗಿ ಇಟ್ಕೊಂಡು ನೀವು ಊಟನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ನೀವು ಯಾವತ್ತೂ ಪಲ್ಯದಿಂದ ಸ್ಟಾರ್ಟ್ ಮಾಡಬೇಕು. ಈ ಪಲ್ಯ, ತರಕಾರಿ ಅಥವಾ ಕುಕ್ಕುಂಬರ್ ಏನು ತೊಗೊಂಡಿದ್ದೀರಾ ಅಥವಾ ಏನಾದರೂ ಸಲಾಡ್ ಇರುತ್ತೆ ಅದನ್ನೆಲ್ಲ ತಿಂದು ಲಾಸ್ಟಲ್ಲಿ ಮುದ್ದೆ ತಿನ್ನಬೇಕು. ಇಲ್ಲ ಅಥವಾ ರೈಸ್ ಅಂದರೆ 1 ಕಪ್ ಅಷ್ಟೇ ಮಾತ್ರ ರೈಸ್ನ ತೊಗೋಬೇಕು. ಈ ಸಲಾಡು ಅಥವಾ ಈ ಪಲ್ಯ ಏನಿದೆ ಇದನ್ನೆಲ್ಲ ನೀವು ತಿಂತಾ ಇದ್ದಂಗೆ ನಿಮಗೆ ಹೊಟ್ಟೆ ಫುಲ್ ಆಗೋಗ್ಬಿಡುತ್ತೆ. ಇಲ್ಲೇ ಹೊಟ್ಟೆ ಫುಲ್ ಆಗಿರೋದ್ರಿಂದ ನೀವು ರೈಸ್ನ ಸ್ವಲ್ಪ ಕ್ವಾಂಟಿಟಿಲಿ ತೊಗೊತೀರ. ಸೊ ಅಲ್ಲಿಗೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಇದು ನೀವು ಮಧ್ಯಾಹ್ನ ತೊಗೊಳ್ಬೇಕಾಗಿರೋಂಥ ಊಟ. ಅದರೊಳಗಡೆ ನೀವು ನಾನ್ ವೆಜ್ ತಿಂತೀವಿ ಅಂತ ಹೇಳಿದ್ರೆ ಮೊಟ್ಟೆ ಕೂಡ ತೊಗೋಬೋದು. ಬೇಯಿಸಿರೋ ಮೊಟ್ಟೆ, ಬಾಯ್ಲ್ ಮಾಡಿರೋಂಥ ಮೊಟ್ಟೆ ತೊಗೊಳೋದ್ರಿಂದ ನಿಮ್ಗೆ ಅದು ಕೂಡ ಅದರಲ್ಲಿ ಪ್ರೋಟೀನ್ ತುಂಬ ಚೆನ್ನಾಗಿರೋದ್ರಿಂದ ನಿಮ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದನ್ನು ತೊಗೊಬೋದು. ಯಾವುದೇ ಕಾರಣಕ್ಕೂ ಈ ಆಯಿಲ್ ಐಟಮ್ಸ್ನ ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ. ಆಯಿಲ್ನ ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರಲ್ಲ ಅಷ್ಟು ನಿಮ್ಮ ಹೆಲ್ತು, ನಿಮ್ಮ ವೆಯ್ಟ್ ಲಾಸು ನಿಮ್ಮ ಕೈಲಿರುತ್ತೆ. ನೀವು ಆಯಿಲ್ನ ನಾನು ಕಂಟ್ರೋಲ್ ಮಾಡಲ್ಲ, ನಾನು ಆಯಿಲ್ ತಿಂತೀನಿ, ಆಯಿಲ್ದೇ ಜಾಸ್ತಿ ನಾನು ಯೂಸ್ ಮಾಡ್ತೀನಿ ಫುಡ್ಡೆಲ್ಲ ಅಂದರೆ ಖಂಡಿತ ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ನೀವು ಎಷ್ಟು ಆಗುತ್ತೋ ಅಷ್ಟು ವೆಯ್ಟ್ ಲಾಸ್ ಮಾಡಬೇಕು ಅಂತ ನೀವು ಎಷ್ಟು ಡಿಸೈಡ್ ಮಾಡಿದ್ದೀರಾ. ಶುಗರು, ಸ್ವೀಟ್ಸ್ ಏನು ತಿಂತಿದ್ದೀರಾ ಅದು, ಈ ಶುಗರ್ ಐಟಮ್ಸ್ ಇರ್ಬೋದು ಅಥವಾ ಆಯಿಲಲ್ಲಿ ತುಂಬ ಡೀಪಾಗಿ ಫ್ರೈ ಆಗಿರೋ ಅಂಥದ್ದು, ಈ ನಾನ್ ವೆಜ್ ತಿನ್ನೋದು, ಕಬಾಬ್ ತಿನ್ನೋದು ಅಥವಾ ಬೋಂಡಾ, ಬಜ್ಜಿ, ಪಕೋಡ ಇವೆಲ್ಲ ಏನಿದೆಲ್ಲ ತುಂಬ ಅಂದರೆ ತುಂಬಾ ಆಯಿಲ್ ಕನ್ಸಂಪ್ಷನ್ ಆಗಿರುತ್ತೆ. ಸೊ ನಾವು ಅದನ್ನು ತೊಗೊಳೋದ್ರಿಂದ ನಮಗೆ ಫ್ಯಾಟ್ ಅನ್ನೋದು ಜಾಸ್ತಿ ಆಗೋಗ್ಬಿಡುತ್ತೆ. ನಾವು ಫ್ಯಾಟ್ ಲಾಸ್ ಮಾಡೋದಲ್ಲ, ಫ್ಯಾಟ್ ಗೇನ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಈ ಥರ ಒಂದು ಮಧ್ಯಾಹ್ನದ ಊಟ ಮುಗೀತು. ಮಿಡಲಲ್ಲಿ ಮತ್ತೇನಾದರೂ ನಿಮಗೆ ಹಶ್ವಾಯಿತು ಅಂದರೆ ಲೈಕ್ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಅಥವಾ ಜ್ಯೂಸು ಅಥವಾ ಮಜ್ಜಿಗೆ ತುಂಬಾ ಒಳ್ಳೆಯದು. ಸೊ ಮಜ್ಜಿಗೆ ಕೂಡ ನೀವು ತೊಗೋಬೋದು. ಯಾವಾಗ ತೊಗೊತೀರಾ ಅಂತ ಆಲ್ಮೋಸ್ಟ್ ಒಂದು 3-4 ಅವರ್ಸ್ಗೆ, ಅಂದರೆ ಈಗ ಮಧ್ಯಾಹ್ನ ನೀವು 1-2 ಗಂಟೆ ಊಟ ಮಾಡಿರ್ತೀರಾ ಅಂತ ಹೇಳಿದ್ರೆ 3 ಗಂಟೆ ಅಥವಾ 4 ಗಂಟೆ ಟೈಮಲ್ಲಿ ಒಂದು ಮಜ್ಜಿಗೆ ಕೂಡ ನೀವು ತೊಗೋಬೋದು. ಒಂದು ಗ್ಲಾಸಲ್ಲಿ ಮಜ್ಜಿಗೆ ತೊಗೋಬೋದು. ಸೊ ನೆಕ್ಸ್ಟು ನೀವು ನೈಟು ಊಟನ ಯಾವಾಗಲೂ ಬಿಫೋರ್ 8 o'clock ಒಳಗಡೆ ಮುಗಿಸ್ಕೋಬೇಕು. 7 ಗಂಟೆ, 7:30 ಅಥವಾ 8 ಗಂಟೆ ಇಷ್ಟೊಳಗಡೆ ನಿಮ್ಮದು ಊಟನ ಮುಗಿಸ್ಕೋಬೇಕು. ಆ ಥರ ಮಾಡೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಡೈಜೆಷನ್ ಪ್ರಾಬ್ಲಮ್ಸ್ ಬರೋಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋಲ್ಲ. ನಾವು ಊಟ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಾವು ಮಲ್ಕೊಳಕ್ಕೆ ಹೋಯ್ತು ಅಂದರೆ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವು ಯಾವಾಗಲೂ ಊಟನ 7 ಗಂಟೆಯಿಂದ 8 ಗಂಟೆ ಒಳಗಡೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದದು. ಊಟಕ್ಕೆ ಏನು ತೊಗೋಬೋದು ಅಂತ ಅಂದರೆ, ನಾನು ಆ್ಯಕ್ಚುಲಿ ಊಟಕ್ಕೆ ಬಂದುಬಿಟ್ಟು 2 ಓಟ್ಸ್ ದೋಸೆನ ನಾನು ತೊಗೋತೀನಿ. ಓಟ್ಸ್ ದೋಸೆ ಹೇಗೆ ಮಾಡೋದು ಅಂದರೆ, ಓಟ್ಸ್ನ ಏನಿದೆ ಅದನ್ನು ನಾನು ನೆನೆಸಿಟ್ಟಿರ್ತೀನಿ. 1 hour ಬಿಫೋರ್ ನಾನು ನೆನೆಸಿಡ್ತೀನಿ. 6 o'clock ಆಗೆಲ್ಲ ನೆನೆಸಿಟ್ಬಿಡ್ತೀನಿ. ಸೊ ನೆನೆಸಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಥವಾ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊಬಿಡಿ. ಅದು ಫುಲ್ಲು ತೆಳ್ಳಕ್ಕಾಗುತ್ತೆ. ಅದು ತೊಗೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತೀನಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ದೋಸೆ ಹಾಕ್ಕೊತೀನಿ. 2 ದೋಸೆ ವಿತೌಟ್ ಆಯಿಲೇ ನಾನು ತಿನ್ನೋದು. ಸೊ ನೀವು ಅದು ಕೂಡ ಅದನ್ನೇ ಟ್ರೈ ಮಾಡಿ. ಇಲ್ಲ ನನಗೆ ಅದು ಓಟ್ಸು ಇಷ್ಟ ಆಗಲ್ಲ, ನನಗೆ ತಿನ್ನೋಕ್ಕಾಗಲ್ಲ ಅಂದರೆ ದೋಸೆ ಇಟ್ಟಿದೆಯಾ, ಖಂಡಿತ 2 ದೋಸೆ ಹಾಕ್ಕೊಳ್ಳಿ ಅಥವಾ 2 ಚಪಾತಿ ಹಾಕ್ಕೊಳ್ಳಿ. ನಾನು ಯಾವಾಗಲೂ ಓಟ್ಸ್ ತಿನ್ನಲ್ಲ. ವಾರದಲ್ಲಿ ಒಂದು 3-2 times ನಾನು ಓಟ್ಸ್ ದೋಸೆ ಮಾಡ್ಕೊತೀನಿ. ಮಿಕ್ಕಿ ಟೈಮಲ್ಲಿ ಚಪಾತಿ ಅಥವಾ ದೋಸೆ ಈ ಥರ ನಾನು ಏನಾದರೂ ಒಂದು ತಿನ್ಕೊತೀನಿ. ಸೊ ಈ ಥರ ನೀವು ಮಾಡ್ಕೊತೀನಿ. ಇದು ನಿಮಗೆ ತುಂಬ ಅಂದರೆ ತುಂಬಾ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಮಾರ್ನಿಂಗ್ ನಿಮ್ಗೆ ಹೇಳಿದೆ 1 ಗ್ಲಾಸ್ ಹಾಟ್ ವಾಟರ್ನ ತೊಗೋಬೇಕು ಅಂತ.
ಈ ಹಾಟ್ ವಾಟರ್ನ ತೊಗೊಳ್ಳೋ ಜಾಗದಲ್ಲಿ ಒಂದು ಹರ್ಬಲ್ ಡ್ರಿಂಕ್ ಮಿಕ್ಸ್ ಅಂತ, ಅಂದರೆ ಅದು ಬಂದುಬಿಟ್ಟು ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡಿರೋಂಥ ಪೌಡರ್ಸು. ಸೊ ನಾನು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದನ್ನು ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ಕೊಂಡ್ರೆ ಏನೇನು ಬೆನಿಫಿಟ್ ಇದೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಸರ್ಚ್ ಮಾಡಿ ಒಂದು ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಆ ಪೌಡರ್ದು ಲಿಂಕ್ ಬೇಕು, ಆ ಪೌಡರ್ನ ಹೇಗೆ ಮಾಡ್ಕೋಬೇಕು ಅಂತ ಅದರದ್ದು ರೆಸಿಪಿ ಏನಾದರೂ ಬೇಕಂತ ಹೇಳಿದ್ರೆ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಆ ಪೌಡರ್ನ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಕಂಟ್ರೋಲ್ ಆಗುತ್ತೆ. ಮೇಯ್ನ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಂಟ್ರೋಲ್ ಆಗುತ್ತೆ. ಯಾಕಂದರೆ ನಾನು ಅದರಲ್ಲಿ ಅಜ್ವಾನ, ಜೀರಿಗೆ, ಸೋಂಪು ಕಾಳು ಈ ಥರ ಎಲ್ಲ ಹಾಕ್ತೀನಿ. ಅದನ್ನೆಲ್ಲ ನಾನು ಲೈಟಾಗಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ಅದು ಕೂಡ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ನ ಕಂಟ್ರೋಲ್ ಮಾಡುತ್ತೆ. BP ಶುಗರ್ ಇರೋರಿಗೆ ನಾರ್ಮಲ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ. ಜೊತೆಗೆ ಈ ಮೋಷನ್ ಪ್ರಾಬ್ಲಮ್ಸ್ ಇರುತ್ತೆ ಕೆಲವ್ರಿಗೆ, ತುಂಬ ಜನಕ್ಕೆ ಮೋಷನ್ ಪ್ರಾಬ್ಲಮ್ ಬರ್ತಾ ಇದೆ. ಯಾಕಂದರೆ ತುಂಬ ಹೀಟ್ ಆಗ್ತಾಯಿದೆ, ಬಿಸಿಲು ಟೈಮಲ್ಲಿ ಕೆಲಸ ಮಾಡಿ ಆಫೀಸಲ್ಲಿ ವರ್ಕ್ ಮಾಡೋರಿಗೆಲ್ಲ ತುಂಬ ಹೀಟ್ ಆದಾಗ ಮೋಷನ್ ಪ್ರಾಬ್ಲಮ್ ಆಗುತ್ತೆ, ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅಂಥವ್ರಿಗೂ ಕೂಡ ಈ ಒಂದು ಪೌಡರ್ದು ಒಂದು ಮಜ್ಜಿಗೆಯಲ್ಲಿ ಹಾಕ್ಬಿಟ್ಟು ಒಂದು ಗ್ಲಾಸ್ ಅವ್ರಿಗೆ ಕೊಟ್ಬಿಟ್ರೆ ಮೋಷನ್ ಪ್ರಾಬ್ಲಮ್ ಕಂಟ್ರೋಲ್ ಆಗುತ್ತೆ. ಸೊ ಇದು ಒಂದು ರೆಮಿಡಿ ಏನಿದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾವುದ್ಯಾವುದನ್ನು ಎಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡು ನಾನು ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿ ಕಳಿಸ್ತೀನಿ. ಈ ವಿಡಿಯೋದಲ್ಲಿ ನಿಮಗೇನಾದರೂ ಈ ರೆಮಿಡಿ ಬೇಕೇ ಬೇಕು, ಹೌದು ನನಗೆ ಹೇಳ್ಕೊಡಿ ಅಂತ ಅಂದರೆ ಖಂಡಿತ ಮೆಸೇಜ್ ಕೂಡ ಮಾಡ್ಬೋದು ನೀವು. ರೆಮಿಡಿ ಹರ್ಬಲ್ ಡ್ರಿಂಕ್ಸ್ ಅಂತ ಹೇಳಿಬಿಟ್ಟು ಒಂದು ಮೆಸೇಜ್ ಹಾಕಿದ್ರೆ ನಾನು ಖಂಡಿತ ಮಾಡಿಕೊಡ್ತೀನಿ, ಮಾಡೋಕ್ಕೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಈ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಯಾರೆಲ್ಲ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ತಾರೆ, ಕರೆಕ್ಟಾಗಿ ಇವತ್ತಿನಿಂದ ನೆಕ್ಸ್ಟ್ ಮಂತು ಆ ಡೇಟಿಗೆ, ಯಾವ ಡೇಟಿಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಅವ್ರು ಕರೆಕ್ಟಾಗಿ ಒಂದು ಡೇಟ್ ಅಂದರೆ ಅವರಿಗೆ ಈಗ 2ನೇ ತಾರೀಕು ತೊಗೊಂಡಿದ್ದಾರೆ ಅಂದರೆ ನೆಕ್ಸ್ಟ್ ಮಂತ್ ಅವ್ರು 2ndವರೆಗೂ ವೆಯ್ಟ್ ಲಾಸ್ ಮಾಡಿದ್ದೀನಿ, ಹೌದು ನಾನು ಇಷ್ಟು ವೆಯ್ಟ್ ಲಾಸ್ ಮಾಡಿದ್ದೀನಿ ಅಂತೇಳಿ ಖಂಡಿತ ನನಗೆ ಅವ್ರು ಮೆಸೇಜ್ ಮಾಡ್ಬೋದು. ಕಮೆಂಟ್ ಬಾಕ್ಸಲ್ಲಾದರೂ ಕಳಿಸಿ, ಅಥವಾ ನಾನೊಂದು ಇನ್ಸ್ಟಾಗ್ರಾಮ್ ನನ್ನ ID ಇರುತ್ತೆ, ಅದನ್ನು ಕೂಡ ಅದರಲ್ಲೂ ಕೂಡ ಅವ್ರು ಮೆಸೇಜ್ ಮಾಡ್ಬೋದು. ಸೊ ಮಾಡಿದ್ರೆ ಅವರಿಗೆ ಹರ್ಬಲ್ ಡ್ರಿಂಕ್ಸ್ ಪೌಡರ್ನ ನಾನೇ ಮನೆಯಲ್ಲಿ ಮಾಡಿ ಅದನ್ನು ಕೂಡ ಅವರಿಗೆ ಪ್ಯಾಕ್ ಮಾಡಿ ನಾನು ಕಳಿಸ್ಕೊಂಡು ಕೊಡ್ತೀನಿ. ಯಾವುದೇ ಥರ ಚಾರ್ಜಸ್ ಹಾಕೋದಿಲ್ಲ. ಸೊ ಅದು ನನ್ನ ಕಡೆಯಿಂದ ಅವರಿಗೆ ಒಂದು ಸ್ಮಾಲ್ ಗಿಫ್ಟ್ ಥರ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಈ ವೆಯ್ಟ್ ಲಾಸ್ ಚಾಲೆಂಜ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಪ್ಲೀಸ್ ತುಂಬ ಒಳ್ಳೆ ಡಿಸಿಷನ್ನ ನೀವು ತೊಗೊಂಡಿದ್ದೀರಾ. ಬಿಕಾಸ್ ವೆಯ್ಟ್ ಲಾಸ್ ಮಾಡೋದೇನಿದೆ ಅದು ಬರೀ ನಮ್ಮ ಬಾಡಿನ ಚೆನ್ನಾಗಿ ತೋರಿಸ್ಕೋಬೇಕು, ತುಂಬ ಸ್ಲಿಮ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೋಬೇಕು ಅನ್ನೋದು ಅಷ್ಟೇ ಅಲ್ಲ. ಈ ಥರ ಒಂದು ಹೆಲ್ದಿ ಆದಂಥ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರಿಂದ ನೀವು ಆರೋಗ್ಯದಲ್ಲೂ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಗೇನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಹೆಲ್ಪ್ ಆಗುತ್ತೆ. ಇದು ಬರೀ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತೀನಿ, ಮನೆಗೆ ಬಂದು ಮತ್ತು ಹಾಗೆ ಊಟ ಮಾಡಿಬಿಟ್ಟು ಚೆನ್ನಾಗಿ ಮಲ್ಕೊಂಡ್ಬಿಡ್ತೀನಿ, ಇದೆಲ್ಲ ಖಂಡಿತ ವರ್ಕೌಟ್ ಆಗೋಲ್ಲ. ನೀವು ಜಿಮ್ಗೆ ಹೋಗ್ತಿದ್ದೀನಿ ಅಂದರೂ ನೀವು ಅಲ್ಲಿ ಕೂಡ ಡಯಟ್ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಾನು ಹೇಳ್ಕೊಟ್ಟಿರೋದು ಏನಂತ ಅಂದರೆ, ಡಯಟ್ ಅಂತ ಅಂದರೆ ಊಟ ಸ್ಕಿಪ್ ಮಾಡಬೇಕು ಅಂತೆಲ್ಲ ಏನೂ ಹೇಳಿಲ್ಲ. ಸೊ ನೀವು ತಿನ್ನೋ ಊಟದಲ್ಲಿ ಎಕ್ಸ್ಟ್ರಾ ಏನೇನು ಆ್ಯಡ್ ಮಾಡ್ಕೋಬೇಕು ಅಂತ ಮಾತ್ರ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.